ದರ್ಶನ್ ಅವರು ಇವಾಗ ಜೈಲ್ಗೆ ಹೋಗಿದ್ದಾರೆ ಕೊಲೆ ಕೇಸಲ್ಲಿ, ಏನಂತೀರಾ ಸರ್ ನಿಮ್ಮ ಅಭಿಪ್ರಾಯ ಏನಾದ್ರ ಬಗ್ಗೆ? ದರ್ಶನ್ ಅವರೇನು ನಮ್ಮಂಗೆ ಜನಸಾಮಾನ್ಯರಾಗಿದ್ದಂಥ ವ್ಯಕ್ತಿ, ಆಯ್ತಾ? ಇವನು ಯಾರೋ ಯೋಗ ಮೇಸ್ಟ್ ಇದ್ದಂಗೆ. ಡಿ ಬಾಸ್ ಮಾಡಿರೋದು ನಾವು ಅಭಿಮಾನಿಗಳು, ಕಲಾ ರಸಿಕರು ಅಂತ ಅವನು ಬಂದಾಗ ಪೂಜಿಸ್ಬೇಕು ಹೊರತು ಕಟೌಟ್ ಹಾಕಿ ಸಿನಿಮಾದಲ್ಲಿ ಪೇಜ್ ಗಟ್ಟಲೆ ಡೈಲಾಗ್ ಹೊಡೆಯೋದಲ್ಲ. ಅಲ್ಲ ಕಳ ಬೆದಳು ಬ್ರೈಡು ಏಲೈತಪ್ಪ ಏಲೈತ. ನಿಜ ಜೀವನ ಆದಮೇಲೆ ಪ್ರಜಾಪ್ರಭುತ್ವ ಆದಮೇಲೆ ಪ್ರತಿಯೊಂದು ಮನುಷ್ಯನಿಗೂ ಸಮಾನತೆ ಇರುತ್ತದೆ, ಪ್ರಾಮುಖ್ಯತೆ ಇರುತ್ತದೆ, ಸಮಾನತೆ ಹಕ್ಕಿರುತ್ತೆ, ಸರಿನಾ? ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕೇ ಹೊರತು ಹಾಯಪ್ಪ ರೇಣುಕಾ ಸ್ವಾಮಿ ಏನು ತಪ್ಪು ಮಾಡಿದಾನೋ ಇವ್ರೇನು ಮಾಡೋರೋ ಅದು ನಮಗೆ ಅವ್ರ ವೈಯಕ್ತಿಕವಾದ ಸಮಸ್ಯೆ, ನಮಗೆ ಗೊತ್ತಿಲ್ಲ. ನಿನಗೆ ಬುದ್ಧಿ ಇದ್ದಿದ್ರೆ ಈ ಥರ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಮಾಡಬಾರ್ದಿತ್ತು, ತಪ್ಪು ಮಾಡಿದ್ದಾರೆ. ಆಗಬಾರ್ದಿತ್ತು, ಆಗಿದೆ. ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಗೆ ಕಾನೂನು ಕೈಗೆ ಎತ್ಕೊಂಡು ಇವರು ಹೊಡೆದು ಬಡ್ದು ತೊಂದರೆ ಮಾಡಿರೋದು ತಪ್ಪೇ. ಇವತ್ತಿನ ದಿವಸದಲ್ಲೂ ನಿನ್ನೂ ತೋರಿದ್ರಲ್ಲಯ್ಯ, ಅದಕ್ಕೆ ಕಡೆಯ ನಮ್ಮ ದೇಶದಲ್ಲಿ ಬೆಳೆ ಚೆನ್ನಾಗಿ ಆಗ್ತಾ ಇರೋದು. ಅದಕ್ಕಂತಾನೆ ಕಾನೂನು ಇದೆ, ಕೋರ್ಟ್ ಇದೆ, ಕಚೇರಿ ಇದೆ, ಪೊಲೀಸವರು ಇದ್ದಾರೆ. ಪೊಲೀಸರು ಏನಕ್ಕಿರೋದಂಗಾರೆ ಕಾನೂನು ಅಂತ ಏನಕ್ಕಿದೆ? ಆಹಾ, ಏನ್ ಸರ್ ತಲೆ ನಿಮ್ದು? ಈ ತಲೆ ವಿಶ್ವೇಶ್ವರ ಎಂದು, ಈ ಹೈಟ್ CV ರಾಮಂದು ಅಂತ ಇಡೀ ಊರಿಗೆ ಗೊತ್ತು. ಈಗ ನಾನೇ ತಪ್ಪು ಮಾಡಿದೆ, ಏನೋ ಒಂದು ತಪ್ಪು ಮಾಡಿದ್ರೆ ಪೊಲೀಸರು ಬರ್ತಾರೆ, ಬರಪ್ಪ ಇಲ್ಲಿ ಏನಪ್ಪ ನಿಂದು ಏನು ಸಮಸ್ಯೆ ಅಂತ ಕೇಳ್ತಾರೆ. ಪೊಲೀಸರ ಹತ್ರ ಹೋಗ್ಬೋದಾಗಿತ್ತು. ಕುಡ್ದಿದ್ ಲೋಕಲ್ ಬ್ರ್ಯಾಂಡ್ ಆದ್ರೂ ಕರೆಕ್ಟಾಗಿ ಮಾತಾಡ್ತಾನ. ಇಲ್ಲ ಗಣ್ಯ ವ್ಯಕ್ತಿಗಳ ಹತ್ರ ಹೋಗಿ ಸರ್ ಹಿಂಗೆ ಆಗಿದೆ, ಈ ಥರ ಮಾಡಿದ್ದಾನೆ, ಅದಕ್ಕೊಂದು ಸಜೆಷನ್ ಕೊಡಿ ಅಂತ ಕೇಳ್ಬೋದಾಗಿತ್ತು. ಅದನ್ನ ಮಾಡಿ ಬಗೆಹರಿಸ್ಕೊಂಡಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಶಾಸ್ತ್ರಿ ಇವತ್ತು ನಾನು ಧನ್ಯ ಕಣೋ. ಡಿ ಬಾಸ್ ಅಂತ ಸಾವಿರಾರು ಜನ ನಮ್ಮ ಇವತ್ತು ಕರ್ನಾಟಕದಲ್ಲಿ 7 ಕೋಟಿ ಜನ ಕನ್ನಡಿಗರು ಇರೋದು. ನಾವು 7 ಕೋಟಿ ಜನ ನಾವು ಡಿ ಬಾಸ್ ಅಂತ ಕರೆದಾಗ ನಿನ್ನ ನೋಡಿದ್ರೆ ಒಳ್ಳೆ ಕಿಲಾಡಿ ತರ ಕಾಣ್ತೀಯಲ್ಲ. ಅದರಲ್ಲಿ ಕೆಲವೊಬ್ರು ಅವ್ರವ್ರ ವೈಯಕ್ತಿಕ ಸಂಬಂಧಪಟ್ಟಂತ ಅಭಿಮಾನಿಗಳು ಇರ್ತಾರೆ. ನಾವು ಡಿ ಬಾಸ್ ಸಿನಿಮಾ ಪ್ರತಿಯೊಂದು ನೋಡ್ತೀವಿ. ಸಾರಥಿ ಸಿನಿಮಾ ಬಂದಾಗ್ಲೇ ಅವ್ರ ಜೀವನ ಮುಗಿಸ್ಕೋಬೇಕಾಗಿತ್ತು. ಮಹಾಜನ್ಗಳೇ, ನಮ್ಮನ್ನ ಹೇಳಿದ್ ಕರೆಕ್ಟು, ಅವ್ರು ಆಡಿದ್ದೆ ಮಾತು, ಕೊಟ್ಟಿದ್ದೆ ವರ. ಪರಿಸ್ಥಿತಿ ಆವತ್ತಿನ ಕಾಲಕ್ಕೆ ಚೆನ್ನಾಗಿತ್ತು, ಆವತ್ತು ಬಚಾಯಿಸ್ಕೊಂಡ್ರು. ಸಿನಿಮಾಯಿಂದಾನೇ ಪ್ರತಿಯೊಬ್ಬ ವ್ಯಕ್ತಿನೂ ಲೀಡರ್ ಆಗೋದು, ಒಬ್ಬನು ಜನನಾಯಕನೇ. ಸರ್ 100 ಹುಡುಗರ ಟ್ಯಾಲೆಂಟ್ ಇವನೊಬ್ಬನಿಗೆ ಇದೆ. ವೆರಿ ಟ್ಯಾಲೆಂಟೆಡ್ ರಾಸ್ಕಲ್ ಅಲ್ವಾ? ಅದೇ ತರ ಇವತ್ತು ಡಿ ಬಾಸ್ ಅಂತ ಕರೆದಾಗ ಇವರು ಅದನ್ನ ಡಿ ಬಾಸ್ ಅನ್ನೋದಕ್ಕೆ ಘನತೆ ಗೌರವದಿಂದ ಉಳಿಸ್ಕೋಬೇಕಾಗಿತ್ತು. ಇವರು ಮಾಡಿರೋದು ನಮ್ಮ ಭಾರತ ಪ್ರಜಾಪ್ರಭುತ್ವದಲ್ಲಿ ತಪ್ಪೇ ಮಾಡಿರೋದವರು. ಕೆಲವ್ರಿಗೆ ಹಂಗೆ ಅವಾಗ ಈ ತರ ಏನಾರು ಒಂದು ಮಾಡ್ಕೊಳ್ಳದೆ ಇದ್ರೆ ತಿಂದನ್ನ ಅರಗಲ್ಲ. ಏನ್ ಮಾಡೋಣ? ಈ ದರ್ಶನ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಇವಾಗ. ಇಂಡಸ್ಟ್ರಿ ಅವರು ಸಪೋರ್ಟ್ ಮಾಡ್ತಾರೆ ಒಳ್ಳೇದಕ್ಕೆ. ಯಾರು ನಾನ್ ಮಾಡಿದ್ರು ತಪ್ಪೇ, ಅವ್ರು ಮಾಡಿದ್ರು ತಪ್ಪೇ, ನೀವು ಮಾಡಿದ್ರು ತಪ್ಪೇ, ಅಲ್ವಾ? ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರೆ. ಅದು ಮಾನವೀಯತೆ, ಮನುಷ್ಯತ್ವ, ಸರಿನಾ? ದರ್ಶನ್ ಅವ್ರಿಗೂ ಆ ಮಾನವೀಯತೆ ಮನುಷ್ಯತ್ವ ಇರಬೇಕಾಗಿತ್ತು. ಮಾನವೀಯತೆ ಮನುಷ್ಯತ್ವ ಕಳ್ಕೊಂಡಿದ್ದಾರೆ. ಎಲ್ಲ ಇದೆ ನಿನ್ ತಲೆಯಲ್ಲಿ ಜೇಡಿ ಮಣ್ಣಿರೋದು. ಏನ್ ಗಿರಾಕಿನ ಏನೇನು? ಅವ್ರೇನೇ ರೇಣುಕಾ ಸ್ವಾಮಿ ವಿಡಿಯೋ ಮಾಡಿದ್ನೋ ಮತ್ತೊಂದು ಮಾಡಿದ್ನೋ ಅದು ನಮಗ್ ಬೇಕಾಗಿಲ್ಲ, ಆಯ್ತಾ? ಅವ್ರ ವೈಯಕ್ತಿಕ ಜೀವನ. ಇವತ್ತಿನ ಕಾಲಕ್ಕೆ ಮೊದಲನೇ ಹೆಂಡ್ತಿನೇ ಶಾಶ್ವತ, ಮೊದಲನೇ ಗಂಡನೇ ಶಾಶ್ವತ ಅಂತ ಜೀವನ ಮಾಡೋದು ಎಷ್ಟೋ ಜನ ಕಳ್ಕೊಬಿಟ್ಟವ್ರೆ. ನೋಡ್ರಿ, ಬೀಡಿ ಸೇದಿದ್ರೆ ಹೊಗೆ ಬರುತ್ತೆ ಹೊರತು ಹೊಗೆ ಸೇದಿದ್ರೆ ಯಾವತ್ತೂ ಬೀಡಿ ಬರಲ್ಲ. ಜೀವನದಲ್ಲಿ ನಂಬಿಕೆ ಮುಖ್ಯ. ಈಗಿನ ಜನಸಂಖ್ಯೆ, ಈಗಿನ ಜನರೇಷನ್ ಹೆಂಗಿದೆ ಅಂದ್ರೆ ಡೈವರ್ಸ್ ತಗೊಳ್ಳೋದು, ಇನ್ನೊಬ್ಬಳ ಜೊತೆ ಮೋಜು ಮಸ್ತಿ ಮಾಡೋದು, ಅದನ್ನ ಒಂದು ಟ್ರೆಂಡ್ ಮಾಡ್ಕೊಂಡ್ಬಿಟ್ಟವ್ರೆ. ಅಪ್ಪನ್ ಗುಟ್ಟಿಸ್ ಮಾತಾಡ್ದೆ ಕಡೆಯ. ಓಕೆ ಸರ್, ಇನ್ನೊಂದು ಲಾಸ್ಟ್ ಕೊನೆಯದಾಗಿ ಡಿ ಬಾಸ್ ಅಭಿಮಾನಿಗಳಿಗೆಲ್ಲ ಏನ್ ಹೇಳ್ತೀರಾ? ಡಿ ಬಾಸ್ ಅಭಿಮಾನಿಗಳು, ನಾನು ಹಿಂಗೆ ಇವತ್ತು ಡಿ ಬಾಸ್ ಅಂತ ಕರಿತೀನೋ ಅವರು ಅದೇ ತರ ಡಿ ಬಾಸ್ ಅಂತಾನೆ ಕರೆಯೋದು. ನಾವು ನೋಡಿ ಸಾಕಾಗಿದೆ ಸ್ವಾಮಿ, ನಾವು ತಡೆಯಕ್ ಆಗಲ್ಲ. ಈಗ ನಮ್ಮ ಕೈಯಲ್ಲೂ ತಡೆಯಕ್ ಆಗಲ್ಲ. ನಮ್ಮಿಂದ ಡಿ ಬಾಸ್ ಆಗಿರೋದು, ಡಿ ಬಾಸ್ ಇಂದ ನಾವಲ್ಲ, ನಾವು ಬೆಳೆಸಿರೋದು. ನಾವು ಸಿನಿಮಾ ಥಿಯೇಟರ್ಗೆ ಹೋಗಿ 100-105 ರೂಪಾಯಿ ಕೊಟ್ಟು ಟಿಕೆಟ್ ನೋಡಿದ್ರೆ ಅವನು ಸೂಪರ್ ಸ್ಟಾರ್ ಆಗಕ್ಕಾಗೋದು, ಚಾಲೆಂಜ್ ಸ್ಟಾರ್ ಆಗಕ್ಕಾಗೋದು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಆಯ್ತಾ? ನಾವೇ ಹೋಗಿ ಸಿನಿಮಾ ನೋಡಿಲ್ಲ ಅಂದ್ರೆ ಎಲ್ಲಿಂದ ಚಾಲೆಂಜ್ ಸ್ಟಾರ್ ಡಿ ಬಾಸ್ ಆಯ್ತಾರೆ? ಕಲಾ ರಸಿಕರಿಗೆ ನಾವು ಗೌರವಿಸ್ತೇವೆ. ಅಯ್ಯೋ ಸಾರ್, ದೊಡ್ಡದು ಸಾರ್ ನಿಮ್ದು ಮನ್ಸು. ಪ್ರತಿಯೊಬ್ಬನಿಗೂ ಅವನದೇ ಆದಂಥ ಕಲೆ ಇರುತ್ತೆ. ಆ ಕಲೆನ ಗುರುತಿಸ್ಕೋಬೇಕು, ಕಲೆನ ಪೂಜಿಸ್ಬೇಕೇ ಹೊರತು ಈ ತರ ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪು. ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.